ಕೂಡ ನಾಳೆ ಸರ್ಕಾರದ ಪ್ರತಿನಿಧಿಗಳಿಗೆ ಇದೇ ವಿಚಾರವನ್ನ ಪ್ರಶ್ನೆ ಮಾಡಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇನ್ನು ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಆತಂಕ ಜನರನ್ನ ಕಾಡೋಕೆ ಶುರು ಮಾಡಿರೋದಂತೂ ಸತ್ಯ. ಇವತ್ತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿತು. ಬೆಂಗಳೂರಿನ ಲಗ್ಗೆರೆ ಸೇರಿದಂತೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ, ಯಾರಿಗೆಲ್ಲ ಆಲ್ರೆಡಿ ಪಡಿತರ ವಿತರಣೆಯಲ್ಲಿ ಕೊಕ್ಕೆಯಾಗಿದೆ, ಯಾರಿಗೆಲ್ಲ ರೇಷನ್ ಡಿಪೋಗೆ ಹೋಗ್ಬಿಟ್ಟು ರೇಷನ್ ಪಡೆಯೋ ಸಂದರ್ಭದಲ್ಲಿ ಇಲ್ಲ ಕ್ಯಾನ್ಸಲ್ ಆಗಿದೆ ನಿಮ್ಮ ಕಾರ್ಡ್ ಅನ್ನೋ ಉತ್ತರ ಸಿಗ್ತಾ ಇದೆ. ಅವರನ್ನು ಮಾತನಾಡಿಸಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಬಹುತೇಕರು ಹೇಳ್ತಾ ಇರೋದು ಇಲ್ಲ, ನಿಮಗೆ ಬಿಪಿಎಲ್ ಕಾರ್ಡ್ ಬೇಕು ಅಂದರೆ KYC ಮಾಡೋದು ಕಡ್ಡಾಯ. ಈಗ ಯಾರೆಲ್ಲರ ಬಳಿಯಲ್ಲಿ ಬಿಪಿಎಲ್ ಕಾರ್ಡ್ ಇತ್ತು ಅವರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಬೇಕು ಅಂತಂದರೆ KYC ಮಾಡಲೇಬೇಕು ಅನ್ನೋ ನೆಪವನ್ನು ಹೇಳಲಾಗ್ತಾ ಇದೆ. ಆದರೆ ಈ KYC ಮಾಡೋಕೇನೆ ನಮಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹಿಂಗೊಂದು ಮಾಡಬೇಕು ಅನ್ನೋ ಆದೇಶ ಇದೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಪಡಿತರ ಅಂಗಡಿಗಳಲ್ಲಿ ನಾವು ಕಾರ್ಡ್ ಕೊಟ್ಟ ತಕ್ಷಣ ಇಲ್ಲ ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋ ಉತ್ತರ ಬರ್ತಾ ಇದೆ. ಹಿಂಗಾದ್ರೆ ಹೆಂಗೆ? ನಮ್ಗೆ ಅಟ್ಲೀಸ್ಟ್ ಹೇಳಬೇಕಿತ್ತಲ್ಲ, ಮುಂದಿನ ತಿಂಗಳಿಂದ ರೇಷನ್ ಬೇಕು ಅಂತಂದರೆ ನೀವು KYCಯನ್ನು ಮಾಡಿಸಿರಬೇಕು ಅನ್ನೋದು ಕಡ್ಡಾಯ ಅಂಥೇಳಿ ಯಾರಾದರೂ ಹೇಳಬೇಕಾಗಿತ್ತು. ಹೇಳಲಿಲ್ಲ, ಹೇಳದೆ ಕೇಳ್ದಲೇ ಈಗ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಅವರು DK ಸುಮಾರು ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಹೊಸ ಕಟ್ಟಪ್ಪಣೆ ಅರಿಯದ ಬಡವರು ಆಘಾತಕ್ಕೆ ಒಳಗಾಗಿದ್ದಾರೆ. ಕಾರ್ಡ್ ರದ್ದಾಗಿದೆ, ಮುಂದೆ ನಮ್ಮ ಹೊಟ್ಟೆಯ ದಾರಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ದಿನಕ್ಕೆ ಅಕ್ಕಿ ಬೇಕು, ದುಡಿಯೋಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಮನೆಗೆ ಬಂದು, ಅದರಿಂದ ಏನು ತೊಂದರೆ ಏನಿಲ್ಲ. ನೀವು IT ಕಟ್ಟಲ್ವಾಗಾದ್ರೆ ಕಳೆದ 25 ವರ್ಷದಿಂದ ರೇಷನ್ ಅಕ್ಕಿ ನಂಬಿಕೊಂಡಿದ್ದ ವೃದ್ಧೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದು ಹೀಗೆ. ತಿಂಗಳಿಂದ ನಮ್ಗೆ ಗೊತ್ತಾಯ್ತು ಈ ತರ ಇಲ್ಲ ಕಟ್ಟಾಯ್ತು ಬಿಪಿಎಲ್ ಕಾರ್ಡು ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು? ನಾವು ಗಂಡ ಇಲ್ಲ, ನಮ್ಗೆ ದುಡ್ಕೊಂಡು ತಿನ್ನೋರು ಬಿರೋರ್ಗೆಲ್ಲ ಐತೆ, ಬಿಲ್ಲಿಂಗ್ ಇರೋರ್ಗು ಎಲ್ಲರಿಗೂ ಬಂದೈತೆ, ನಮ್ಗೆ ಯಾಕೆ ಕಟ್ ಮಾಡ್ಬೇಕು? ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಬಿಪಿಎಲ್ ಕಾರ್ಡುದಾರರ ಕೋಪ ಇಷ್ಟಕ್ಕೆ ನಿಲ್ಲಲಿಲ್ಲ. ನಾವೇನು ಬೀದಿಗೆ ಬೀಳ್ಬೇಕಾ ಅಂತ ಬೆಂಕಿ ಉಗುಳಿದ್ರು. ಬಡವರು ಎಲ್ಲೋಗೋದು? ರೋಡಲ್ಲಿ ನಿಂತ್ಕೋಬೇಕಷ್ಟೇ. ಸಿದ್ದರಾಮಯ್ಯ ಅವರು DK ಸುಮಾರು ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ನಮ್ಮ ಬಡವರು ಎಲ್ಲೋಡೋದು? ರೋಡಲ್ಲಿ ಮಲ್ಕೊಂತೀವಿ, ಬಂದು ನೋಡಕ್ಕೆ ಹೇಳು. ಆಟೋ ಚಾಲಕನಿಗೆ ಬಿಪಿಎಲ್ ಹೋಗಿ APL ಕಾರ್ಡ್ ಬಂದಿತ್ತು, ನನ್ನ ಹೆಂಡತಿಗೆ ಕ್ಯಾನ್ಸರ್ ಇದೆ, ಮುಂದೇನು ಮಾಡೋದು ಅಂತ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮನೆಯವ್ರಿಗೆ ಬೇರೆ ಕ್ಯಾನ್ಸರು, ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅಡ್ಮಿಟ್ ಮಾಡಿದ್ದೀವಿ ಇದಕ್ಕೆ ಕಿದ್ಬೈಲಿ. ಅಲ್ಲಿ BPL ಕಾರ್ಡ್ ಇದ್ರೆ ಮಾತ್ರ ಇಲ್ಲಾಂದ್ರೆ ಅನುಕೂಲ ಆಗೋದು ನಿಮಗೆ. BPL ಇದ್ರೆ ಅನುಕೂಲ ಆಯ್ತು ಸರ್. ಅದರಿಂದ ನಾವು ಕೇಳ್ಕೊಂಡ್ರು ಇದು ಮಾಡ್ತಾ ಇಲ್ಲ ಸರ್, ಫುಡ್ ಆಫೀಸಲ್ಲಿ ಮಾಡ್ತಾ ಇಲ್ಲ, ಏನು ಬೇಕಾದ್ರೂ ಮಾಡಿ ಅಂತ ಅಂತಾರೆ. ಫುಡ್ ಆಫೀಸಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರ? ಆಗಲ್ಲ ಅಂತಾರೆ. ಯಾಕೆ ಅಂತ? ಏನು ನಮ್ಮದು IT ರಿಟರ್ನ್ ಇದಾಗಿದೆ ಅಂತಂದ್ರೆ. ನೀವೆಲ್ಲ IT ಕಟ್ತೀರಾ ಸರ್? ಸರ್ ನಾವಲ್ಲಿ ಆಟೋದವರು IT ಕಟ್ಟಕ್ಕಾಯ್ತದೆ ಸರ್. ಇನ್ನು ಸರ್ಕಾರದ ಆದೇಶದಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೈರಾಣಾಗಿದ್ದಾರೆ. ಕಾರ್ಡ್ದಾರರಿಗೆ ಪರಿಸ್ಥಿತಿ ವಿವರಿಸಲಾಗದೆ ನೋವು ನುಂಗುತ್ತಿದ್ದಾರೆ. ಇಲ್ಲಿ ಒಳಗಡೆ ವಿಷಯ ಏನು ಗೊತ್ತಿರಲ್ಲ, ಬಟ್ ಡಿಪೋದವನು ಅನಾಮಿಕ ಆಗ್ತಾ ಇದ್ದಾನೆ. ನೀವು ಹೇಗೆ ನಿಭಾಯಿಸ್ತೀರಿ? ಆಗ ಏನು ಮಾಡ್ಲಿಕ್ಕಾಗಲ್ಲ ಸರ್, ಬೈದ್ರೆ ಬೈಸ್ಕೋಬೇಕು, ಇಲ್ಲ ಅಂದ್ರೆ ಕತ್ಬಗಿಸ್ಕೋಬೇಕು ಕೆಳಗಡೆ. ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಕೊಕ್ಕೆ ಹಾಕುತ್ತಾ ಅನ್ನೋ ಚರ್ಚೆಗಳ ನಡುವೆಯೇ ರೇಷನ್ ಕಾರ್ಡ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ವಿರೋಧ ಪಕ್ಷಗಳ ಆರೋಪ ಮಾಡ್ತವೆ, ಆದರೆ ನಿಜಕ್ಕೂ ಕೂಡ ಬೊಕ್ಕಸ ಖಾಲಿ ಆಗಿ ಹೋಗಿದ್ಯಾ ರಾಜ್ಯ ಸರ್ಕಾರದ್ದು? ಇವತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ MLA ಶಾಸಕರೇ ಜಾಯಿನ್ ಆಗಿದ್ರು. ಬ್ಯಾಡಗಿಯ ಶಾಸಕರು ಬಸವರಾಜ್ ಅವ್ರು ಹೇಳೋ ಪ್ರಕಾರ ನೋಡ್ರಿ, ಈ ಬೊಕ್ಕಸ ಖಾಲಿ ಆಯಿತು ಅನ್ನೋ ಲಾಜಿಕ್ ಇದೆಯಲ್ಲ, ಇದು ಗ್ಯಾರಂಟಿ ಯೋಜನೆಗಳಿಗೆ ನಾವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಜೆಟ್ನಲ್ಲೇ 56,000 ಕೋಟಿಯನ್ನು ಎತ್ತಿಟ್ಬಿಟ್ಟಿದ್ದಾರೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತ ಹೇಳಿ. ಬೊಕ್ಕಸ ಖಾಲಿ ಆದರೂ ಕೂಡ ಅಂದರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನೋ ಆರೋಪ ಏನಿದೆಯಲ್ಲ, ಈ ಆರೋಪಕ್ಕೂ ನೀವು ಗ್ಯಾರಂಟಿ ಯೋಜನೆಗಳಿಗೂ ಲಿಂಕ್ ಮಾಡೋ ಹಾಗೆ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಆಲ್ರೆಡಿ ಬಜೆಟರಿ ಅಲೋಕೇಶನ್ ಸಪ್ರೇಟೇ ಇದೆ. ನೀವು ಅದನ್ನು ಬೇರೆ ಯಾವುದೋ ಸ್ವರೂಪದಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದಿಲ್ಲ ಅನ್ನೋ ವಾದ ಕಾಂಗ್ರೆಸ್ನ ಶಾಸಕರದ್ದು. BJPಯವ್ರು ಹೇಳ್ತಾ ಇರೋದು, ಅರೆ ನಿಮ್ಮ ಬೊಕ್ಕಸಲ್ಲಿ ಅಂದರೆ ಈಗ ಪರ್ಸಲ್ಲೇ ದುಡ್ಡಿಲ್ಲ ಅಂತಂದ ಮೇಲೆ ನೀವು ಪೆಪರ್ಮೆಂಟ್ ತೊಗೊಳ್ಲಿಕ್ಕೂ ಯೋಚನೆ ಮಾಡಬೇಕು, ಮನೆಗೆ ಅಕ್ಕಿ ತೊಗೊಳಕ್ಕೂ ಯೋಚನೆ ಮಾಡಬೇಕು. ಇಲ್ಲ, ಅಕ್ಕಿ ಆದ್ಯತೆ ಪೆಪರ್ಮೆಂಟ್ ನಂತರದಲ್ಲಿ ಹಿಂಗಲ್ಲ, ಪರ್ಸಲ್ಲಿ ದುಡ್ಡಿರಬೇಕಪ್ಪ ಫಸ್ಟು ಅನ್ನೋ ವಾದ ವಿರೋಧ ಪಕ್ಷದ್ದು. ನಿಜಕ್ಕೂ ಬೊಕ್ಕಸ ಖಾಲಿ ಆಗಿದೆಯಾ? BPL ಕಾರ್ಡ್ ರದ್ದುಗೊಳಿಸೋದ್ರ ಹಿಂದಿರೋ ತಂತ್ರ ಇದೇನಾ?
ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳಿಗೂ ಕೂಡ ಈ ಪಂಚ ಗ್ಯಾರಂಟಿಗಳಿಗೆ BPL ಕಾರ್ಡ್ ಇರೋದು ಕಡ್ಡಾಯ ಅನ್ನೋ ರೀತಿಯಲ್ಲಿದೆ. ಕೆಲವೊಂದಷ್ಟು ನಮ್ದು ಆಧಾರ್ ಕಾರ್ಡ್, ಈ ಶಕ್ತಿ ಯೋಜನೆ ರಾಜ್ಯಾದ್ಯಂತ ಉಚಿತ ಪ್ರವಾಸ ಇದೆ, ಅದು ಕೇವಲ ಆಧಾರ್ ಕಾರ್ಡ್ನ ಆಧಾರದ ಮೇಲೆ ಯಾರು ಬೇಕಾದರೂ ಆಧಾರ್ ಕಾರ್ಡ್ ಇರುವವರು ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತಿದೆ. ಬಟ್ ಮೋಸ್ಟ್ ಆಫ್ ದ ಯೋಜನೆಗಳು ಗ್ಯಾರಂಟಿಯನ್ನು ಒಳಗೊಂಡಂತೆ ಸರ್ಕಾರದಿಂದ ಜನರಿಗೆ ಲಭ್ಯವಾಗುವಂತಹ ಅನೇಕ ಯೋಜನೆಗಳು, ಜನಪರವಾದ ಯೋಜನೆಗಳು, ಅದನ್ನು ಪಡ್ಕೊಳ್ಬೇಕು ಅಂತಂದರೆ BPL ಕಾರ್ಡ್ ಇರೋದು ಕಡ್ಡಾಯ ಆಗುತ್ತೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ, ಶಕ್ತಿ ಎಲ್ಲ ಯೋಜನೆಗಳು ಕೂಡ ಇನ್ ಕೇಸ್ ನಾಳೆ ದಿನ ಈ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದೇನು ಆಗ್ತಾ ಇದೆ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗ್ಬಿಟ್ರೆ 85%ನಷ್ಟಿರುವಂತಹ BPL ಕಾರ್ಡ್ಗಳನ್ನು ಕಟ್ ಆಫ್ ಮಾಡಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಅನ್ನೋದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಬಹುತೇಕರಿಗೆ ಈ ಪಂಚ ಗ್ಯಾರಂಟಿಗಳ ಫಲ ಸಿಗೋದು ನಿಂತು ಹೋಗುತ್ತೆ. BPL ಕಾರ್ಡೇ ಇಲ್ಲ ಅಂತಂದಮೇಲೆ ಹೆಂಗೆ ಕ್ಲೈಮ್ ಮಾಡ್ಕೊಳ್ತೀರಿ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ. ಪಂಚ ಗ್ಯಾರಂಟಿಗಳನ್ನು ಪಡಿಬೇಕಾದ್ರೆ BPL ಕಾರ್ಡ್ ಅನ್ನೋದು ಕಡ್ಡಾಯವಾಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಡ್ ಸಂಖ್ಯೆ ಕಡಿಮೆ ಆದರೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಈಗ ವರ್ಷಕ್ಕೆ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರಕ್ಕಾಗ್ತಾ ಇರುವ ಈ ಹೊರೆಯನ್ನು ತಗ್ಗಿಸೋಕೆ ಈಗ ಆಲ್ರೆಡಿ ಪರ್ಯಾಯ ಮಾರ್ಗದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಪ್ರಯತ್ನದ ಭಾಗವಾಗಿ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದರ ಜೊತೆಗೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಅಂತಂದರೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇಡಬೇಕಾದ ಅಮೌಂಟ್, ಬಜೆಟರಿ ಅಲೋಕೇಶನ್, ಅದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದು ಕಾಂಗ್ರೆಸ್ನ ಅಸಲಿ ಉದ್ದೇಶ. ವಿರೋಧ ಪಕ್ಷಗಳ ಆರೋಪ ಇದು. BPL ಕಾರ್ಡ್ ಸಂಖ್ಯೆ ಇಳಿಕೆಯಾದರೆ ಯೋಜನೆಗಳಿಗೂ ಕೂಡ ಕೊಕ್ಕೆ ಬೀಳೋ ಸಾಧ್ಯತೆ ಇದೆಯಂತೆ. ಇದು ಸುತ್ತಿ ಬಳಸಿ ಪಂಚ ಗ್ಯಾರಂಟಿಗಳ ಸುತ್ತಲೇ ಇದೀಗ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಕಾದು ನೋಡೋಣ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ರಿಪಬ್ಲಿಕನ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಏನಾದರೂ ಮೌಖಿಕವಾಗಿ ಏನಾದರೂ ಆದೇಶಗಳು ಹೋಗಿದೆಯಾ? ಯಾಕಂದರೆ ಸರ್ಕಾರದಿಂದ, ಸರ್ಕಾರದ ಪ್ರತಿನಿಧಿಯಿಂದ ಆದೇಶ ಇಲ್ಲದೆ ಒಂದು ಇಲಾಖೆ, ಆಹಾರ ಇಲಾಖೆನೇ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳೇ ಡಿಸಿಷನ್ ತಗೊಂಡು ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹುತೇಕ ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದೆ. ರಿಪಬ್ಲಿಕ್ ಕನ್ನಡ ಕೇವಲ ಇವತ್ತಲ್ಲ, ನಾಳೆ ಕೂಡ ಇದೇ ವಿಚಾರವನ್ನು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಿರುವ ಗೊಂದಲವನ್ನು ಪರಿಹರಿಸೋ ನಿಟ್ಟಿನಲ್ಲಿ ವರದಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಈಗ ಇರುವ ಮಾನದಂಡ ಏನು? BPL ಕಾರ್ಡನ್ನು ಪಾವತಿ ಮಾಡಬೇಕು BPL ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯ ಮಾನದಂಡ ಇದೆ ಸದ್ಯಕ್ಕೆ ಗಮನಿಸ್ತಾ ಹೋಗೋಣ. ತೆರಿಗೆ ಪಾವತಿ ಮಾಡುವ ಜನರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಜನರಿಗೆ BPL ಕಾರ್ಡ್ನ ಭಾಗ್ಯ ಇರೋದಿಲ್ಲ. ಇರ್ಕೂಡ್ದು ಕೂಡ. ಗ್ರಾಮೀಣ ಪ್ರದೇಶದಲ್ಲಿ ಆದಾಯದ ಮಿತಿ 12,000 ಪ್ರತಿ ತಿಂಗಳಿಗೆ ಮೀರಬಾರ್ದು. ಸಿಟಿ ಲಿಮಿಟಲ್ಲಿ ಕೊಂಚ ಜಾಸ್ತಿ. ನಗರ ನಿವಾಸಿಗಳ ಗರಿಷ್ಠ ಆದಾಯ 17,000. ಅದನ್ನು ಮೀರ್ತು ಅಂತಂದರೆ BPL ಕಾರ್ಡ್ಗೆ ಇವರು ಅರ್ಹರಲ್ಲ. ಕುಟುಂಬದ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ನೋಡಿದಾಗ 1.20 ಲಕ್ಷ, 1,20,000 ಅದಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಇವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು. ನಿಯಮ ಇದೆ ಇದು. ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ನಿಯಮ ಇದು, ನೆನಪಿರಲಿ. ಈ ನಿಯಮ ಇದ್ದೇ ಇದೆ. ಜಾರಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ ಬಾಕಿ ಉಳಿದಿದೆ. ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು. ಅನೇಕ ಸರ್ಕಾರಿ ನೌಕರರಿಗೇನೆ BPL ಕಾರ್ಡ್ಗಳಿದೆ ರೀ, ಅದನ್ನು ವಾಪಸ್ ಪಡೆಯೋ ಪ್ರಯತ್ನ ಮಾಡ್ತಿದ್ದೀವಿ. IT ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ, ಅಂಥವ್ರಿಗೆಲ್ಲ BPL ಕಾರ್ಡ್ ಇದೆ, ಕೊಡಬೇಕಾ ಅವ್ರಿಗೆ? ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳು. ಕರೆಕ್ಟ್ ಇದೆ ಕೂಡ ಆ ಪ್ರಶ್ನೆ. 7.5 ಎಕರೆ ಭೂಮಿ ಉಳ್ಳವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಇದು ರೈತರಿಗೆ ಸಂಬಂಧಪಟ್ಟ ವಿಚಾರ. 7.5 ಎಕರೆ ಭೂಮಿ ಇದ್ದವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಅನುದಾನಿತ, ಅನುದಾನ ರಹಿತ ಶಾಲೆ ನೌಕರರಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನು 4 ಚಕ್ರದ ವೈಟ್ ಬೋರ್ಡ್ನ ವಾಹನ, ಎಲ್ಲೋ ಬೋರ್ಡ್ ನಿಮಗೆ ಗೊತ್ತಿದೆ, ಟ್ಯಾಕ್ಸಿ ಚಾಲಕರು ಸಾಮಾನ್ಯವಾಗಿ BPL ಕಾರ್ಡ್ನ ಹೊಂದಿರ್ತಾರೆ. ಆದರೆ ಯಾರಿಗೆ ವೈಟ್ ಬೋರ್ಡ್ ವಾಹನಗಳನ್ನು ಇಟ್ಕೊಂಡವರಿಗೆ ಈ BPL ಕಾರ್ಡನ್ನು ಅಪ್ಲೈ ಮಾಡಲಿಕ್ಕಾಗಲಿ ಪಡೆದುಕೊಳ್ಳಿಕ್ಕಾಗಲಿ ಅರ್ಹತೆ ಇರೋದಿಲ್ಲ. ಇದ್ರ ಜೊತೆಗೆ ತಿಂಗಳಿಗೆ 450 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ, 450 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ BPL ಕಾರ್ಡ್ ಇರೋದಿಲ್ಲ. ಈ ಲಾಸ್ಟ್ ಕಂಡೀಷನ್ ಒಂದು ರಾಜ್ಯದಲ್ಲಿ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಈಗ ಈ 200 ಯೂನಿಟ್ಗಳ ಉಚಿತ ವಿದ್ಯುತ್ ಸ್ಕೀಮ್ ಅಡಿಯಲ್ಲಿ ಈ BPL APL ಕಾರ್ಡ್ನ ಲಿಮಿಟ್ ಇಲ್ದಲೇ ಅನೇಕರು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಇದನ್ನು ಹೇಗೆ ಮೆಷರ್ ಮಾಡ್ತಾರೆ? ಅವರು ಬಳಸುವ ಯೂನಿಟ್ನ ಆಧಾರದ ಮೇಲೆ ಏನಾದರೂ ಮೆಷರ್ ಮಾಡ್ತಾರೆ? ಅದೊಂದು ಚಿಕ್ಕ ಕನ್ಫ್ಯೂಷನ್. ಎನಿವೆ, ಈ ಎಲ್ಲ ಮಾನದಂಡಗಳು
BPL ಕಾರ್ಡ್ ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಿದೆ. ಆದರೆ 85% ಜನ BPL ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ. ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಷ್ಕರಣೆ ಮಾಡಬೇಕು ಅನ್ನೋ ವಾದ. ಆದರೆ ಈಗ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ ಅಂತಂದರೆ ಇದು ಕೇವಲ BPL ಕಾರ್ಡ್ನ ಪರಿಷ್ಕರಣೆ ಅಲ್ಲ, ಇದು ಡೈರೆಕ್ಟ್ಲಿ ಲಿಂಕ್ ಟು ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಗ್ಗಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡುವ ಸಲುವಾಗಿ ಪರಿಷ್ಕರಣೆಯನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ಎಷ್ಟು ಕಡಿಮೆ ಜನ BPL ಕಾರ್ಡ್ನಲ್ಲಿ APL ಕಾರ್ಡ್ನಲ್ಲಿ ಇರ್ತಾರೆ ಅಷ್ಟು ಕಮ್ಮಿ ಖರ್ಚಾಗುತ್ತೆ ಗ್ಯಾರಂಟಿಗಳಿಗೆ ಅನ್ನೋ ಆರೋಪ ವಿರೋಧ ಪಕ್ಷಗಳು.